ಈಗಾಗಲೇ ಮತ್ತೆ ವಾಪಸ್ ಮಾತಾಟಮಿಗೆ ಸಂಜು ಹಿರಣ್ಣವ್ರು ಹೇಳಿದರು, ಇದು ಪ್ರಭು ಹಿರಣ್ಣವ್ರು ಹೇಳಿದರು. ಆದರೆ ನಾವು ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲ ಆಶೀರ್ವಾದ ತಗೊಂಡು ಏನಾದರೂ ಕೂಡ ಬೆಳವಣಿಗೆ ಕ್ಷೇತ್ರದಲ್ಲಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಾಗ ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ತಿರುಗಾಡ್ತಕ್ಕಂಥ ತಾವೆಲ್ಲರೂ ಕೂಡ ನೋಡಿದಿರಿ. ಮತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ನನಗೆ ಒಂದು ಬಾರಿ ಅಲ್ಲ 2 ಬಾರಿ ಶಾಸಕರು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಇವತ್ತು ಹೈಯೆಸ್ಟ್ ಕೆಲಸ ನವಣ ಗ್ರಾಮದಲ್ಲಿ ಮಾಡಿನ ಅಂತೇಳಿ ಇಡೀ ನಮ್ಮ ಕ್ಷೇತ್ರ ಜನಗಳು ಕೂಡ ಮಾತಾಡ್ತಿರ್ತಾರೆ. ಆದರೆ ಇವತ್ತು ಇನ್ನೂ ಕೆಲವು ರಸ್ತೆಗಳು ಕೆಲವು ನವಣ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೂ ಕೂಡ ಉಳಿದಿದೆ. ಈ ಅವಧಿಯಲ್ಲಿ ಒಂದೇ ಕೆಲಸ ನಾನು 2 ಕೋಟಿ ರೂಪಾಯಿ ಯಾವುದೋ ರಸ್ತೆ ಈಗಾಗಲೇ ಟೆಂಡರ್ ಕಾಲ್ ಕೂಡ ಮಾಡಿದೆ. ನೀವು ನಿಮ್ಮ ಎಕ್ಕಡದದು ಅದು 2 ಕೋಟಿ ಕೊಟ್ಟಿದೆ, ಇನ್ನೊಂದು 2 ಕೋಟಿ ಅದು ಹಾಕಿದ್ದೀನಿ, ಈಗ ಟೆಂಡರ್ ಕಾಲ್ ಮಾಡಿದೆ. ಇನ್ನೊಂದು 2 ರಸ್ತೆ ನನಗೆ ಹೇಳಿದ್ದಾರೆ, ಅವು ಆದಷ್ಟು ಬೇಗನೆ ಅವೆರಡು ರಸ್ತೆ ಮಾಡಿಕೊಟ್ಟು ನೀವು ನವಣ ಗ್ರಾಮದವ್ರು ಎಲ್ಲ ರಸ್ತೆ ಮಾಡಿಕೊಟ್ಟು ಅಂತ ಅನಿಸ್ಕೋಬೇಕಂತಕ್ಕಂಥ ಕೂಡ ನನ್ನ ಮನಸ್ಸಿನ ಕೂಡ ಇಚ್ಛೆ ಇದೆ. ಯಾಕಂತಂದ್ರೆ ಕೆಲವು ಜನಗಳು ಶಾಸಕರು ಅವ್ರು ಕೂಡ ಅವ್ರು ತಿರುಗಾಡ್ತಾರಪ್ಪ ಅವ್ರದೇ ರಸ್ತೆ ಮಾಡ್ಯಾರ ಅಂತಕ್ಕಂಥ ಕೆಲವು ಜನ ಮಾತಾಡಿದ್ದು ಕೂಡ ಕೇಳಿದ್ದೀನಿ. ಆ ರೀತಿ ನಮ್ಮಲ್ಲಿ ಯಾವುದೂ ಇಲ್ಲ. ಎಲ್ಲರದು ಮಾಡಿ ಕುಂತಂತವ್ರು ಎಲ್ಲರದ್ದು ಆಶೀರ್ವಾದದಿಂದ ಶಾಸಕರಾಗಿದ್ದೀನಿ. ಅದು ಏನೋ ಸಣ್ಣ ಪುಟ್ಟಗಳು ಏನೇ ಉಳಿದ್ರು ಕೂಡ ಅದು ಕೂಡ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ತಗೋತೀನಿ, ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಜನಗಳು ಅನೇಕ ಕಾರ್ಯಕ್ರಮಗಳು ಕ್ಷೇತ್ರ ಚೇಮಲಿಂಗೇಶ್ವರ ದೇವಸ್ಥಾನದ ಅನೇಕ ಕಾರ್ಯಕ್ರಮ ನಡೀತಕ್ಕಂಥ ನಾನು ನೋಡಿದ್ದೀನಿ. ಭಾಳ ಒಂದು ಟೆಂಟ್ ಹೊಡಿಬೇಕಾದ್ರೆ 60,000 70,000 ದುಡ್ಡು ತೊಗೊಳೋದು ನಾನು ನೋಡಿದ್ದೀನಿ. ಅದಕ್ಕೆ ಅಲ್ಲಿ 1 ಕೋಟಿ ರೂಪಾಯಿ ಕಲ್ಯಾಣ ಮಂಟಪ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಹೇಳಿದ್ದೇವೆ, ಈಗ ಅಲ್ಲಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಹನುಮಾನ್ ದೇವಸ್ಥಾನ ಕೊಟ್ಟಿದ್ದೀನಿ. ಈಗ ಬರೋ ಟೈಮ್ ಕೇಳ್ತಾ ಇದ್ರು ಅಣ್ಣವರು, ಆಲ್ರೆಡಿ ಅವ್ರಿಗೆ ಮಾತಾಡಿ ನಾನು ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀನಿ. ಮತ್ತು ಸರ್ಕಾರಿ ಅನುದಾನ ಅದು ಕೊಟ್ಟಿಲ್ಲ. 15 ಲಕ್ಷ ರೂಪಾಯಿ ನಾನು ಪರ್ಸ್ನಲಾಗಿ ಮಾಡಿಕೊಡ್ತೀನಿ ಹನುಮಂದಿರ ಗುಡಿ ಅಂತ ಒಪ್ಕೊಂಡು ಅವ್ನಿಗೆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ. ಅದು ಅನಿವಾರ್ಯ ಕಾರಣದಿಂದ ನಾವು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾಯಿಲ್ಲ. ಅದಕ್ಕೆ ಇವತ್ತು ಹೇಳಿದ್ದೀನಿ, ಬೇರೆ ಯಾರು ಕೂಡ ಬಂದ್ ಮಾಡಿದ್ರು ಅವ್ರಿಗೆ ಕರೆಸಿ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ಸಂಗಣ್ಣವ್ರಿಗೆ ಕೂಡ ಹೇಳಿದ್ದೀನಿ, ಗುರುಗಳಿಗೆ ಕೂಡ ಎಲ್ಲರಿಗೂ ಕೂಡ ಗ್ರಾಮದವ್ರಿಗೆ ಎಲ್ಲರೂ ಕೂಡ ಹೇಳಿದ್ದೀನಿ. ಅನೇಕ ಕೆಲಸಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ಹೋದ ಅವಧಿಯಲ್ಲೇ ಮಾಡಿದ ಕೆಲಸ ಇವತ್ತು ಕೂಡ ನಡೀತಕ್ಕಂಥ ತಾವೆಲ್ಲರೂ ಕೂಡ ನೋಡಿದಿರಿ. ಈ ಅವಧಿಯಲ್ಲಿ ಏನೂ ಇಲ್ಲ, ನಾವು ಜೀರೋ ಆಗಿದ್ದೇವೆ. ಯಾಕೆ ನಿಮ್ಗೆ ಎಲ್ಲರಿಗೂ ಇದ್ದಿದ್ದು ಹೇಳಬೇಕಲ್ಲ. ಹೋದ ಸಲ ಶಾಸಕರು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಈ ಸಲ ಕೆಲಸ ಮಾಡಲಾಗಿರಪ್ಪ ಅಂತೇಳಿ ನಿಮ್ಗೆ ಗೊತ್ತಿರಬೇಕಲ್ಲ. ಈ ಅವಧಿಯಲ್ಲಿ ಯಾವುದೇ ಕೂಡ ಅನುದಾನ ಕೊಡ್ತಾ ಇಲ್ಲ, ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ, ಅನೇಕ ರಸ್ತೆಗಳು ಹಾಳಾಗಿದೆ. ಯಾವುದು ಕೂಡ ಒಂದು ಬುಟ್ಟಿ ಮಣ್ಣು ಹಾಕ್ಲಿಕ್ಕೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಯಾವುದೂ ಆಗಿಲ್ಲ. ಆದರೆ ನಮ್ಮ ಬಂದಂಥ ಅನುದಾನದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಾನು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೇನು ನನಗೆ ಹೇಳಿದಿರಿ, ನನ್ನ ಕೈಲಿ ಏನೇನು ಸಾಧ್ಯ ಆಗ್ತದ ಅದು ಮಾಡಿಕೊಡೋ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬರೋ ಟೈಮಿಗೆ ನಾನು ಕೇಳ್ತಾ ಇದ್ದೀನಿ, ಪುರಾಣ ಹೇಳ್ತಾ ಇದ್ರು, ಭಾಳ ಚೆನ್ನಾಗಿ ಕೇಳ್ತಾ ಇದ್ದೀನಿ. ನಾನು ಯಾರ್ದೋ ಹೊಲ ಏನೇನೋ ಮಾತಾಡ್ತಾ ಇದ್ರು, ಕೇಳ್ತಾ ಇದ್ದೀನಿ. ಮನಸ್ಸು ಇನ್ನೂ ಕೂಡ ಕೇಳ್ಬೇಕು ಅನ್ನಿಸ್ತಾ ಇತ್ತು. ಅದು ನಾವು ಬಂದ್ಮೇಲೆ ಪಾಪ ಮುಗಿಸ್ದ್ರಿ ಅನ್ನೋರು. ಸತ್ಯವಂತದ ಇಲ್ಲಿ ಇರ್ತಕ್ಕಂಥ ನಾವು ಎಲ್ಲರೂ ಜನ ಆ ಪರಮಾತ್ಮ ನಮ್ಗೆ ಎಲ್ಲಿ ದಿನ ಇಟ್ಕೋತಾನೋ ಗೊತ್ತಿಲ್ಲ, ಯಾವಾಗ ಕರ್ಕೋತಾನೋ ಗೊತ್ತಿಲ್ಲ. ಎಷ್ಟು ದಿನಗಳಲ್ಲಿ ಇದು ನನ್ನ ಆಸ್ತಿ, ಇದು ನನ್ನ ಹೊಲ, ಇದು ನನ್ನ ಮನಿ ಅಂತಕ್ಕಂಥದ್ದು ಒಂದೇ ನಮ್ಮ ಆಸೆ. ಆದರೆ ಇವತ್ತು ನಾವು ಎಲ್ಲನೂ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ. ಯಾವುದು ತೊಗೊಂಡು ಹೋಗ್ತಾ ಕೆಲಸ ನಾವು ಯಾರೂ ಮಾಡೋದಿಲ್ಲ. ಇರುವವರೆಗೂ ಕೂಡ 4 ಜನರ ಕೆಲವು ಒಳ್ಳೆ ಕೆಲಸ ಮಾಡ್ಯಾರಪ್ಪ ಅಂತಕ್ಕಂಥ ಅನಿಸ್ಕೊಳ್ಳೋದೇ ಅದೇ ದೊಡ್ಡ ಆಸ್ತಿ ಅಂತಕ್ಕಂಥ ಕೂಡ ನಾವು ನೆನೆಸ್ಕೋಬೇಕು. ನಾವು ಈ ದುನಿಯಾ ಬಿಟ್ಟು ಹೋದ್ರೂ ಇಂಥವ್ರು ಇದ್ರಪ್ಪ, ಈ ರೀತಿ ಕೆಲಸ ಮಾಡಿದ್ರಪ್ಪ, ಇಂಥ ಜನಗಳಿದ್ರಪ್ಪ, ಈ ರೀತಿ ನಮ್ಮ ಊರಲ್ಲಿ ಕೆಲಸ ಮಾಡ್ತಿರಪ್ಪ ಅಂತಕ್ಕಂಥ ಅನಿಸ್ಕೊಳ್ಳೋದು ದೊಡ್ಡದು. ಇರೋವರೆಗೂ ಕೂಡ ಎಲ್ಲ ನಮ್ದು ಅಂತಿದ್ದೆವು. ಆದರೆ ಬಿಟ್ಟು ಹೋಗೋ ಟೈಮ್ ನಾವು ಸಂಘಟನೆ ಯಾವುದೂ ಒಯ್ಯೋದಿಲ್ಲ. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಿ ಏನು ಸಾಧ್ಯ ಆಗ್ತದೋ ಅಷ್ಟು ಕೆಲಸ ನಾನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಗ್ರಾಮೀಣ ಕ್ಷೇತ್ರ ಜನಗಳಿಗೆ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇಡಂ ತಾಲೂಕು ಜನಗಳು, ಅಡಿಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಗಳಿಗೆ, ನನ್ನ ಜನ್ಮ ಕೊಟ್ಟ ನನ್ನ ತಾಯಿ ತಂದೆಗೆ, ಕೆಲವು ಪರಮ ಪೂಜ್ಯ ಗುರುಗಳಿಗೆ ಎಂದೂ ಕೂಡ ಮರಿಲಿಕ್ಕಾಗೋದಿಲ್ಲ. ಅಂಥದ್ದೊಂದು ಆಶೀರ್ವಾದ ನೀವು ಕೊಟ್ಟಿದ್ದೀರಿ. ನಾನು ಎಷ್ಟೇ ಕೆಲಸ ನವಣ ಗ್ರಾಮದಲ್ಲಿ ಮಾಡಿದ್ರು ಕೂಡ ನಾನು ಒಬ್ಬನೇ ಅಲ್ಲ, ಇಡೀ ನನ್ನ ಕುಟುಂಬ ಸಮೇತ ಬಂದು ನಿಮ್ಮ ಮನೇಲಿ ದುಡಿದ್ರು ಕೂಡ ನಿಮ್ಮನ್ನ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಬೇಕಾಗಿದೆ. ಇನ್ನೂ ಕೂಡ ಅನೇಕ ಕಾರ್ಯಕ್ರಮ ಇರೋದ್ರಿಂದ ಆದರೂ ಕೂಡ ಲೇಟೇ ಐತಿ. ನನಗಿನ್ನೂ ಕೂಡ ಕಿಣಿಗಿಗೆ ಹೋಗೋದಿತ್ತು, ಆದರೆ ಟೈಮ್ ಆಗಿದೆ ಇಲ್ಲೇ. ಆದರೆ ಅಲ್ಲಿ ಪೂರ ಪರಮ ಪೂಜೆಗಳು ಇವತ್ತು ಉದ್ಘಾಟ, ಅಲ್ಲೂ ಪೂರ್ಣ ಕಾರ್ಯಕ್ರಮ, ಅಲ್ಲಿ ಉದ್ಘಾಟಕರನ್ನು ನನಗೆ ಹಾಕಿದರು. ಅಲ್ಲಿಗೂ ಕೂಡ ಹೋಗೋದಿಲ್ಲ, ಸಮಯ ಆದರೂ ಬಂದು ಹೋಗ್ತೀನಿ ಅಪ್ಪವ್ರೆ ಅಂತ ಕೂಡ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ದೊಡ್ಡ ಸಂಖ್ಯೆ ನಮ್ಮ ತಾಯಂದಿರು ಕೂಡ ಆಗಮಿಸಿದಾರ, ಗ್ರಾಮ ಎಲ್ಲ ಹಿರಿಯರು ಕೂಡ ಆಗಮಿಸಿದಾರ. ನಾನು ನರುಣ ಗ್ರಾಮದಲ್ಲಿ ಅತಿ ಪ್ರೀತಿ ಮಾಡಿದ ನರುಣ ಗ್ರಾಮ ಕೂಡ ಇದೆ. ಯಾವತ್ತೂ ಕೂಡ ನರುಣ ಗ್ರಾಮ ಅಲ್ಲ, ತಮ್ಗೆ ಇಲ್ಲಿ ಕುಂತಂತವ್ರು ಯಾರಿಗೂ ಕೂಡ ಮರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸರ್ತಿ ತಮ್ಮೆಲ್ಲರಿಗೂ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ
ನನಗೆ ಕರೆಸಿ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿನಂಥ ಪರಮ ಪೂಜೆಗಳ ಪಾದಗಳಲ್ಲಿ ಒಂದಿಷ್ಟು ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರಗಳು.